ಒಡೆದು ಆಳುವ ನೀತಿಗೆ ಬಲಿಯಾಗ್ತಾ ಇದೆಯೇ ಬಸವಣ್ಣನ ಪಥ ಅನುಸರಿಸುವ ಸಮಾಜ. ಇವನಾರವ ಎನ್ನದಿರು ಎಂದ ಬಸವಣ್ಣನವರ ತತ್ವಕ್ಕೆ ತಿಲಾಂಜಲಿ ಹಾಡಲಾಗುತ್ತಾ ಇದೆಯೇ? ಮಾನ್ಯತೆ ದೊರಕದೆ ಲಿಂಗಾಯತ ಧರ್ಮ ಎಂದು ಬರೆಸಿಕೊಂಡರೆ ಭವಿಷ್ಯದಲ್ಲಿ ತೊಂದರೆ ಅನುಭವಿಸುವವರು ಯಾರು? ವೀರಶೈವ ಲಿಂಗಾಯತ ಸಮಾಜ ಹಿಂದೂ ಸಮಾಜದ ಭಾಗವಲ್ಲವೇ? ಸ್ನೇಹಿತರೆ, ಕರ್ನಾಟಕದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಹೆಸರಿನಲ್ಲಿ ಜಾತಿ ಗಣತಿ ಸೆಪ್ಟೆಂಬರ್ 22ರಿಂದ ಪ್ರಾರಂಭ ಆಗಿದೆ. ಹೆಸರಿಗೆ ಇದೊಂದು ಸಮಾಜದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಾದರೂ ಕೂಡ ಇದರ ಹಿಂದೆ ಅಡಗಿರುವಂಥದ್ದು ಯಾವ ಜಾತಿಯಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಇದರಿಂದ ರಾಜಕೀಯವಾಗಿ ಆಗುವ ಲಾಭ ನಷ್ಟಗಳು ಏನು ಅನ್ನುವುದೇ ಹೊರತು ಬೇರೇನೂ ಅಲ್ಲ. ಇದರ ಜೊತೆಗೆ ಇಡೀ ಸಮಾಜ ಅರಿತುಕೊಳ್ಳಬೇಕಾದ ಒಂದು ಹಿಡನ್ ಅಜೆಂಡಾ ಕೂಡ ಇದೆ. ಅದೇ ಧರ್ಮ ಭಂಜನೆ, ಜಾತಿಯ ವಿಘಟನೆ. ಈ ಹಿಡನ್ ಅಜೆಂಡಾ ಬೇರೆಲ್ಲ ಜಾತಿ ಸಮುದಾಯಗಳಿಗಿಂತ ಹೆಚ್ಚು ಎಫೆಕ್ಟ್ ಆಗಿರೋದು ವೀರಶೈವ ಲಿಂಗಾಯತ ಸಮುದಾಯಕ್ಕೆ. ಈಗಾಗಲೇ ಅದರ ಎಫೆಕ್ಟ್ ಕಾಣಸಿಗುತ್ತಾ ಇದೆ. ಯಾವ ಬಸವಣ್ಣನವರು ಸಮಾಜದಲ್ಲಿ ಜಾತಿಯ ತಾರತಮ್ಯ ಇರಕೂಡದು ಅಂತ ಜಾತಿ ಕುಲಗಳ ಹೆಸರಿನಲ್ಲಿ ಬಡಿದಾಡಿ ಕೃಶವಾಗುತ್ತಾ ಇದ್ದ ಸಮಾಜಕ್ಕೆ ಮಾನವತೆಯ ಪಾಠವನ್ನ ಮಾಡಿಸಿ ಧರ್ಮದೊಳಗೆ ಹೊಸ ಪಥವನ್ನ ಮಾಡಿದರು. ಅದೇ ಸಮುದಾಯ ಇಂದು ಕವಲು ದಾರಿಯಲ್ಲಿ ಸಾಗುತ್ತಾ ಇದೆ.